ಹಾಯ್, ಕುಕ್ ಟೇಸ್ಟಿ ರೆಸಿಪಿಗೆ ಸ್ವಾಗತ. ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಹಾಗಲಕಾಯಿ, ಕರಿಬೇವು, ಕೊತ್ತಂಬರಿ, ಬೆಲ್ಲ, ತೆಂಗಿನಕಾಯಿ, ಕಡಲೆ, ಕೊತ್ತಂಬರಿ ಕಾಳು, ಜೀರಿಗೆ, ಸಾಸಿವೆ, ಅರಿಶಿನ, ಹುಣಸೆ, ಕಡಲೆಬೇಳೆ, ಉದ್ದಿನಬೇಳೆ, ಕಪ್ಪು ಕಡಲೆಬೇಳೆ, ಮನೇಲಿ ಮಾಡ್ಕೊಂಡಿರುವ ಸಾಂಬಾರು ಹುಡಿ, ಗುಂಟೂರು ಮೆಣಸಿನ್ಕಾಯಿ, ಮಣಿಕಂಠ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಅಡುಗೆ ಹಾಕುವ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ನೋಡೋಣ. ಕಪ್ಪು ಕಡಲೆನ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋದು. ಒಂದು ಬಾಣಲಿಗೆ ಹೆಚ್ಕೊಂಡಿರುವ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಕಾಳು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಗುಂಟೂರು ಮೆಣಸಿನ್ಕಾಯಿ, ಮಣಿಕಂಠ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಮಿಕ್ಸಿ ಜಾರ್ಗೆ ರುಬ್ಕೊಂಡಿರುವ ಮಿಕ್ಸ್ಚರ್, ತೆಂಗಿನಕಾಯಿ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, 1 ಚಮಚ ಅರಿಶಿನ, ಹುಣಸೆ ನುಣ್ಣಗೆ ರುಬ್ಕೋಬೇಕು. ಒಂದು ಬಾಣಲಿಗೆ ಕಟ್ ಮಾಡ್ಕೊಂಡಿರುವ ಹಾಗಲಕಾಯಿಯನ್ನು ಹಾಕಿ ಚೆನ್ನಾಗಿ ಕೈಯಾಡ್ತಾ ಇರಬೇಕು. ಈ ಥರ ಸ್ವಲ್ಪ ಡಲ್ಲಾಗಿರಬೇಕು. ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಹೆಚ್ಕೊಂಡಿರುವ ಈರುಳ್ಳಿ, ಕರಿಬೇವು ಸ್ವಲ್ಪ ಚೆನ್ನಾಗಿ ಕೈಯಾಡಬೇಕು. ಈರುಳ್ಳಿ ಅರ್ಧ ಬೆಂದ ಮೇಲೆ ಹುರ್ಕೊಂಡಿರುವ ಹಾಗಲಕಾಯಿ, 3 ಚಮಚ ಸಾಂಬಾರು ಹುಡಿ, ಸ್ವಲ್ಪ ನೀರು, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿ ಎತ್ತಿಟ್ಕೊಂಡಿರುವ ಕಪ್ಪು ಕಡಲೆಕಾಳು, ರುಬ್ಕೊಂಡಿರುವ ಮಸಾಲ ಎಲ್ಲನೂ ಚೆನ್ನಾಗಿ ಕೈಯಾಡಿ 5 ನಿಮಿಷ ಕಾಲ ಕುದಿಯೋಕ್ಕೆ ಬಿಡಬೇಕು. ಕುದ್ದ ಮೇಲೆ ನಿಮ್ಮ ಪಲ್ಯ ರೆಡಿ. ಧನ್ಯವಾದ.